ರಾಯಬಾಗ ಪಟ್ಟಣದಲ್ಲಿ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಜರುಗಿದ ಜನಸ್ಪಂದನ ಕಾರ್ಯಕ್ರಮ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ನೇತೃತ್ವದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರು ಕೂಡ ಭಾಗವಹಿಸಿದ್ರು. ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ ಸೇರಿದಂತೆ ತಾಲೂಕಿನ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನನ್ನ ಹತ್ತಿರ ಸಮಸ್ಯೆ ತೆಗೆದುಕೊಂಡು ಬರುತ್ತೀರಿ, ಇಲ್ಲಿ ಯಾವ ರೀತಿ ಸಮಸ್ಯೆ ತರುತ್ತೀರಿ ಎಂದು ನಾನು ನೋಡಲಿಕ್ಕೆ ಬಂದಿರುವೆ. ಇಲ್ಲಿ ಜಿಲ್ಲಾಧಿಕಾರಿಯಿಂದ ಎಲ್ಲ ಅಧಿಕಾರಿಗಳು ಕೂಡ ಸಮಸ್ಯೆಗಳ ನೋಡಲಿಕ್ಕೆ ಇದ್ದಾರೆ. ಅಲ್ಲದೆ ಈ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕಾರ್ಯ ಆಗಬೇಕು ಎಂದರು. ಅಲ್ಲದೆ ಈ ಕಾರ್ಯಕ್ರಮ 2-3 ತಿಂಗಳಿಗೊಮ್ಮೆ ಆಗಬೇಕು ಎಂದು ಹೇಳಿದರು. ಅಲ್ಲದೆ ಈ ಸಂದರ್ಭದಲ್ಲಿ ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕ್ಷೇತ್ರದ ಒಬ್ಬ ಬಡ ರೈತ ಒಂದು ದಿನ ದುಡಿಮೆಯ ಪಗಾರನ ಬಸ್ಸಿಗೆ ಹಾಕಬೇಕು, ಅಲ್ಲಿಯೇ ಇರಬೇಕು. ಹೀಗಾಗಿ ಬಹಳ ಸಮಸ್ಯೆ ಆಗುತ್ತಿದೆ. ನಾನು ಅನೇಕ ಬಾರಿ ಮುಖ್ಯಮಂತ್ರಿಗಳಿಗೆ ನಾನು ನಿಮ್ಮನ್ನು ಕೈ ಮುಗಿದು ಕೇಳುತ್ತೇನೆ, ನಮ್ಮ ಜಿಲ್ಲೆಯನ್ನು ಒಡೆದುಕೊಡಿ, ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡಿ ಎಂದು ಕೇಳಿದ್ದೇನೆ ಎಂದು ಹೇಳಿದರು. ಇಲ್ಲಿ DC ಸಾಹೇಬ್ರ ಕಡೆ CO ಸಾಹೇಬ್ರ ಕಡೆ ನೀವು ಎಂಥ ಸಮಸ್ಯೆಗಳು ತೊಗೊಂಡು ಬರ್ತೀರ ಅನ್ನೋದು ನಾನು ನೋಡಕ್ಕೆ ಬಂದೇನೆ. ಅದಕ್ಕೆ ದಯವಿಟ್ಟು ಇವತ್ತು ತಾವು ಸರ್ ಏನು ಈ ತಮ್ಮ ಕಾರ್ಯಕ್ರಮ ಏನು ನೀವು ಹೊಂದ್ಕೊಂಡಿದ್ದೀರಲ್ಲ, ಇದನ್ನು ಆದಷ್ಟು ಸ್ವಲ್ಪ ಈಗ 3 ತಿಂಗಳು ಅಥವಾ 4 ತಿಂಗಳು ಒಂದು ಲಿಮಿಟೇಷನ್ ಮಾಡಿ ನೀವು ಅವಾಗ ಬಂದರೆ ಅಂತಂದ್ರೆ ನಮ್ಮ ಭಾರವನ್ನು ಸ್ವಲ್ಪ ಇಳಿಸಿದಂಗೆ ಆಗ್ತೈತಿ. ಅದಕ್ಕೆ ದಯವಿಟ್ಟು ಯಾಕಂತಂದ್ರೆ ನಮ್ಮ ಪರಿಸ್ಥಿತಿ ಹೆಂಗೆ ಇರ್ತದೆ ಸರ್, ನಾವು ರಾಜಕಾರಣ ಮಾಡ್ತೀವಿ, ರಾಜಕಾರಣ ಮಾಡಿದ್ದೀವಿ. ಇವತ್ತು ತಾವು ಅಗ್ನಿ ಕಟ್ಟು ಕಡಿದು ಇವತ್ತು ನಂದ ಹಾವೇರಿ ಕ್ರಾಸ ನನ್ನ ಕ್ಷೇತ್ರ ಮೂರು ಕೂಡದಿಂದ ಕಂಬನಿ ಬೇಕಾಗಿ ಬರ್ಬೇಕಂದ್ರೆ 130 ಕಿಲೋಮೀಟರ್ ಬರ್ಬೇಕು ಸರ್. ಒಬ್ಬ ಬಡ ರೈತ ಒಂದು ತನ್ನ ದುಡಿದ ಪಗಾರ ಒಂದು ಬಸ್ಸಿಗೆ ಬರಬೇಕು, ಬಸ್ಸಿಗೆ ತಿರುಗಿ ಬೈಕಾಗಿ ತಿರುಗಿ ಬರ್ಬೇಕಂತಂದ್ರೆ ಒಂದು ದಿವಸ ಹೋಗ್ತೈತಿ. ಇಲ್ದಿದ್ರೆ ಅವ್ನು ಪಾಪ ವಸ್ತಿ ಮಾಡ್ಕೊಂಡು ಆ ಸಮಸ್ಯೆಗಳನ್ನು ನಿಮ್ಗೆ ಕೇಳ್ಕೊಂಡು ಬರಕ್ಕೆ ಬರ್ಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ಅದು ನಮ್ಮ ಸಮಸ್ಯೆ ಬಿಟ್ಟರು, ನಿಮ್ಮ ಸಮಸ್ಯೆ ನಮ್ಮ ಸಮಸ್ಯೆ ಅದು ನಮ್ದು. ಯಾಕಂದ್ರೆ ಜಿಲ್ಲಾ ಹೊಡಿಬೇಕಾಗಿತ್ತು, ಇದು ಮಟ್ಟ ಹೊಡೆದಿಲ್ಲ. ಅದಕ್ಕೆ ಕಾರಣಗಳು ಭಾಳ ಅದಾವ. ಮುಂದಿನ ನಿರ್ಮಾಣದಾಗ ನಾನು ಸಾಕಷ್ಟು ಮುಖ್ಯಮಂತ್ರಿ ಕಡೆ ನಾನು ಒಂದು ಭಾಳಷ್ಟು ಸಲ ಹೋದಾಗ ನಾನು ಮೊದಲೇ ಏನು ಹೇಳ್ತಿದ್ದಪ್ಪ ಅಂತಂದ್ರೆ ನೀವು ಕೈ ಮುಗಿದು ಕೇಳ್ಕೊಂಡು ಸಾವಿರ ಕಾಲು ಬರ್ತರು ನಮ್ಮ ಜಿಲ್ಲಾ ಒಳಗೂ ಕೂಡ ಕೇಳಿ ಒಂದು 2-3 ಸಲ ಹೇಳಿಲ್ಲ. ಅದಕ್ಕೆ ದಯವಿಟ್ಟು ಆ ಹೋರಾಟದಿಂದ ಮುಂದಿನ ನಿರ್ಮಾಣದಾಗ ಆ ಹೋರಾಟ ನಮ್ದು ಇರ್ತೈತಿ. ಅದಕ್ಕೆ ಐವಡೆ ಸಾವಿರ ಕೈ ಜೋಡಿಸ್ಲಿ. ಅದಕ್ಕೆ ತಾವು ಏನು ಸಮಸ್ಯೆ ನೋಡ್ಕೊಂಡು ಬಂದಿದ್ದೀರಿ ಸಮಾಧಾನದಿಂದ ಎಲ್ಲರೂ ನಾವು ಇರ್ತೀವಿ, ಕಾರ್ಯಕ್ರಮ ಹೋಗ್ಬಿಟ್ಟು ನಾವು ಇರ್ತೀವಿ. ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಬಂದು ನಮ್ಮ ಸಮಸ್ಯೆಗಳನ್ನು ಕೇಳ್ಕೊಂಡು ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.